ಅರ್ಥಗರ್ಭಿತವಾದಂಥ ಇವತ್ತು ಆಪರೇಷನ್ ಸಿಂಧೂರ ಮೂಲಕ ಯುದ್ಧ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾನು 3 ಸೈನಿಕರು ಬಂದಿದ್ದಾರೆ, ಅವರಿಗೆ ಸಿಂಧೂರ್ ಹಚ್ಚುವ ಮೂಲಕ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. बोलो भारत माता की भारत माता की भारत माता की वंदे मातरम वंदे मातरम वंदे मातरम. ನಿನ್ನೆ ರಾತ್ರಿ 1:15 ಇಡೀ ದೇಶ ಕಾಯ್ತಾ ಇತ್ತು, ಇನ್ನು ಯಾವತ್ತು ಯುದ್ಧ ಯಾವತ್ತು ಉತ್ತರ ಕೊಡ್ತಾರೆ ಅಂತನ್ನುವಂಥದ್ದು ಕಾಯ್ತಾ ಇತ್ತು. ರಾತ್ರಿ ಪಾಕಿಸ್ತಾನದ ಸೈನಿಕರು, ನಾಗರಿಕರು, ಸರ್ಕಾರ ಮಲಗಿದಾಗ 9 ಕಡೆಗೆ ಬಾಂಬ್ ದಾಳಿಯ ಮೂಲಕ ಸರಿಯಾಗಿ ಉತ್ತರ ಕೊಟ್ಟಿದೆ. ನಾನು ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ, ಅವರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀವಿ. ಎರಡನೇದು, ಆಪರೇಷನ್ ಸಿಂಧೂರ್ ಮೂಲಕ ಮುಕ್ತ ಅವಕಾಶ ಕೊಟ್ಟಂಥ ಸೈನಿಕರಿಗೆ ಮುಕ್ತ ಅವಕಾಶ ಕೊಟ್ಟಂಥ ನರೇಂದ್ರ ಮೋದಿಯವರಿಗೆ ನಾನು ಅಭಿನಂದನೆ ಮತ್ತು ಸಲ್ಯೂಟ್ ಹೊಡಿತಾ ಇದ್ದೀನಿ. ಸಿಂಧೂರ್ 26 ಇವತ್ತು ಜನರ ಸಿಂಧೂರನ್ನು ಅಳಿಸಿದಂಥ ಪಾಪಿ ಪಾಕಿಸ್ತಾನ್ ಅಷ್ಟೇ ಅಲ್ಲ, ಎಷ್ಟೋ ಲಕ್ಷಾಂತರ ಸೈನಿಕರ ಮನೆಯಲ್ಲಿ ಸಿಂಧೂರನ್ನು ಅಳಿಸಿದ್ರಿ ನೀವು. ಇಡೀ ದೇಶದಲ್ಲಿ 78 ವರ್ಷದಲ್ಲಿ ಲಕ್ಷಾಂತರ ಸಿಂಧೂರನ್ನು, ಮಹಿಳೆಯರ ಸಿಂಧೂರನ್ನು ಅಳಿಸಿದ್ರಿ. ಅದಕ್ಕೆ ತಕ್ಕ ಉತ್ತರ ಇವತ್ತು ಮೋದಿಯವರು ಆಪರೇಷನ್ ಸಿಂಧೂರ್ ಮೂಲಕ ನಿನ್ನೆ ರಾತ್ರಿ ಮೊದಲನೆಯ ಶುಭಾರಂಭವನ್ನು ಮಾಡಿದ್ದಾರೆ. ಇಷ್ಟಕ್ಕೆ ನಿಲ್ಲಬಾರದು. ISI ಸೆಂಟರ್ಗಳು, ಪಾಕಿಸ್ತಾನದ ಸೈನಿಕರ ಸೆಂಟರ್ಗಳು, ಪಾಕಿಸ್ತಾನದ ಆಯುಧ ಕೇಂದ್ರಗಳು, ನಾನು ಹೇಳೋದು ವೆಪನ್ಸ್ ಸ್ಟೋರೇಜ್, ಇದು ಎಲ್ಲವನ್ನೂ ನಾಶ ಮಾಡಬೇಕು. ಇನ್ನು 100 ವರ್ಷ ಪಾಕಿಸ್ತಾನ್ ತಲೆ ಎತ್ತಬಾರ್ದು, ಭಾರತವನ್ನ ಬೆರಳೆತ್ತು ನೋಡೋ ಹಾಗಾಗಬಾರ್ದು, ತಲೆ ಹಾಕಿ ಮಲಗಬಾರದು. ಹಾಗೆ ಅವರಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ನರೇಂದ್ರ ಮೋದಿಯವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಹಿಂದಿನ 2 ದಾಳಿಗಳು ನಮಗೆ ಗೊತ್ತಾಗಲಿಲ್ಲ, ಕಾಣಲಿಲ್ಲ, ಈಗ ನಮಗೆ ಕಾಣ್ತಾ ಇದೆ. ಹಫೀಜ್ ಸಯೀದ್ ಅನ್ನುವಂಥ ಒಬ್ಬ ರಾಕ್ಷಸ, ಜೈಷೆ ಮೊಹಮ್ಮದರ ಅಧ್ಯಕ್ಷ, ಬಹಳ ದೊಡ್ಡ ಕಂಟಕ ಆಗಿದಂಥ ದೇಶದೇ ಅವನ ನಮಾಜ್ ಮಾಡುವಂಥ ಮಸೀದಿಯನ್ನು ಪುಡಿ ಪುಡಿ ಮಾಡಿದ್ದಾರೆ. ಅವನ ಟ್ರೈನಿಂಗ್ ಕೊಡ್ತಾ ಇರುವಂಥ ಮದರ್ಸಾ ಪುಡಿ ಪುಡಿ ಆಗಿದೆ. 100 ಜನ, 100ಕ್ಕೂ ಹೆಚ್ಚು ಭಯೋತ್ಪಾದಕರು ಸತ್ತಿದ್ದಾರೆ ಅಂತನ್ನುವಂಥದ್ದು ಸುದ್ದಿ ಬಂದಿದೆ. ನಾನು ಭಾರತಕ್ಕೆ, ನರೇಂದ್ರ ಮೋದಿಗೆ ಮತ್ತು ಸೈನಿಕರಿಗೆ ಸೆಲ್ಯೂಟ್ ಹೊಡಿತಾ ಇದ್ದೀನಿ. ಸರ್, ಈಗ ಕಾಂಗ್ರೆಸ್ದವರು ಇವತ್ತು ಬೆಳಿಗ್ಗೆ ಒಂದು ಗಾಂಧೀಜಿ ಫೋಟೋ ಹಾಕಿಬಿಟ್ಟು ಶಾಂತಿ ಮಂತ್ರ ಪಠಿಸಬೇಕು ಅಂತಾರೆ. ಶಾಂತಿ ಮಂತ್ರದ ಬಗ್ಗೆ ಅಂದ್ರೆ ಶಾಂತಿ ಉಗ್ರನ ಸದೆ ಬಿಡೋದು ಶಾಂತಿ ಮಂತ್ರ ಪಠಿಸಬೇಕು. ಗಾಂಧೀಜಿಯವರ ನಿರ್ವೀರ್ಯತನ ತೋರಿಸುತ್ತೆ, ನಾಚಿಕೆಗೇಡುತನ ತೋರಿಸುತ್ತೆ. ಈಗೇನು ಗಾಂಧಿನ ತೋರಿಸ್ತಾರೆ ನೀವು? ಈಗಿನ ನಿಮ್ಮ ಮೇಲೆ ಕೂತಂಥ ನಿಮ್ಮ ಅಪ್ಪ ಒಂದು ಹೊಡೆದ್ರೆ ಇನ್ನೊಂದು ಹೊಡೆಸ್ಕೊಳ್ಳುವಂಥ ಮಾನಸಿಕತೆ ಅಲ್ಲ, ಹೊಡೆಯೋಕ್ಕಿಂತ ಮುಂಚೆನೇ ಉತ್ತರ ಕೊಡುವಂಥ ಮಾನಸಿಕತೆಯಲ್ಲಿರುವಂಥ ನರೇಂದ್ರ ಮೋದಿ ಕೂತಿದ್ದಾರೆ. ನಿಮ್ಮ ಥರ ಕಾಂಗ್ರೆಸ್ಸಿನ ಹಿಜಡ ನಾಯಕತ್ವ ಇಲ್ಲ, ನಿರ್ವೀರ್ಯ ನಾಯಕತ್ವ ಇಲ್ಲ. ಸೊ ಈ ರೀತಿಯ ಗಾಂಧೀಯವಾದದ ಪರಿಣಾಮದಿಂದನೇ ನಾವು ಲಕ್ಷಾಂತರ ಜನರು ಕಳ್ಕೊಂಡಿದ್ದೀವಿ ರೀ. ಕಾಂಗ್ರೆಸ್ನವರು